ನಮಸ್ಕಾರ ವೀಕ್ಷಕರೇ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಈಗ ತನ್ನ 13ನೇ ಸಂಚಿಕೆಗೆ ಕಾಲಿಡುತ್ತಿದೆ. ಇದರ ಕ್ರಮಗಳು ದಿನದಿಂದ ದಿನಕ್ಕೆ ಪ್ರೇಕ್ಷಕರಲ್ಲಿ ಕುತೂಹಲವನ್ನು ಮೂಡಿಸುತ್ತಿದೆ. ಇಂದು ನಾವು ಬಿಗ್ ಬಾಸ್ 1ರಿಂದ ಹಿಡಿದು ಬಿಗ್ ಬಾಸ್ 12ರವರೆಗಿನ ಪ್ರಸಿದ್ಧ ಆಟಗಾರರುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ 2013ರಲ್ಲಿ ಕನ್ನಡದ ಮೊದಲನೇ ಬಿಗ್ ಬಾಸ್ ಸೀಸನ್ ಪ್ರಾರಂಭವಾಯಿತು. ಆ ಸೀಸನ್ನಲ್ಲಿ ಪ್ರಸಿದ್ಧ ನಟ ವಿಜಯ ರಾಘವೇಂದ್ರರವರು ಕನ್ನಡದ ಮೊಟ್ಟ ಮೊದಲ ಬಿಗ್ ಬಾಸ್ ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡಿದ್ದರು. ಆ ಸೀಸನ್ನಲ್ಲಿ ಅರುಣ್ ಅವರು ತನ್ನ ಅದ್ಭುತ ಕಲೆ, ಮನರಂಜನೆ ಮತ್ತು ಟಾಸ್ಕ್ಗಳ ಮೂಲಕ ಸೀಸನ್ 1ರ ಅತ್ಯಂತ ಜನಪ್ರಿಯ ಸ್ಪರ್ಧಿಯಾಗಿದ್ದರು. ಆ ಬಳಿಕ ನಡೆದ ಸೀಸನ್ 2ರಲ್ಲಿ ಖ್ಯಾತ ನಿರೂಪಕ ಅಕುಲ್ ಬಾಲಾಜಿಯವರು ತಮ್ಮ ಅದ್ಭುತ ಸಂವಹನದಿಂದ ವೀಕ್ಷಕರ ಮನೆಗೆದ್ದು ವಿಜೇತರಾಗಿದ್ದರು. ಅಕುಲ್ ಬಾಲಾಜಿಗೆ ಸಮನಾಗಿ ಸ್ಪರ್ಧೆಯನ್ನು ನೀಡಿದ್ದ ಸೃಜನ್ ಲೋಕೇಶ್ ಅವರು ತಮ್ಮ ಚಾಣಾಕ್ಷ ಆಟ ಮತ್ತು ಮಾತುಗಾರಿಕೆಯಿಂದ ಇಡೀ ಸೀಸನ್ ಅನ್ನು ಮುನ್ನಡೆಸಿದ ಪ್ರಮುಖ ಆಟಗಾರರಾಗಿದ್ದರು. ಬಿಗ್ ಬಾಸ್ ಸೀಸನ್ 3ರಲ್ಲಿ ಕನ್ನಡದ ಜನಪ್ರಿಯ ನಟಿ ಶ್ರುತಿ ಅವರು ಬಿಗ್ ಬಾಸ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಟ್ರೋಫಿ ಗೆದ್ದ ಏಕೈಕ ಮಹಿಳಾ ಸ್ಪರ್ಧಿ ಎಂಬ ಬಿರುದಿಗೆ ಪಾತ್ರರಾದರು. ಈ ಸೀಸನ್ನಲ್ಲಿ ಚಂದನ್ ಕುಮಾರ್ ಮತ್ತು ಮಾಸ್ಟರ್ ಆನಂದ್ ರವರು ಉತ್ತಮ ಆಟವನ್ನು ಪ್ರದರ್ಶಿಸಿದ್ದರು. ಸೀಸನ್ 4ರಲ್ಲಿ ಬಿಗ್ ಬಾಸ್ ಇತಿಹಾಸದಲ್ಲೇ ಅತಿ ಹೆಚ್ಚು ಹೈಲೈಟ್ ಆದ ಮತ್ತು ಟ್ರೆಂಡ್ ಸೃಷ್ಟಿಸಿದ ಒನ್ ಮ್ಯಾನ್ ಶೋ ಆಟಗಾರರೆಂದರೆ ಒಳ್ಳೆಯ ಹುಡುಗ ಖ್ಯಾತಿಯ ಪ್ರಥಮ್. ತನ್ನ ವಿಭಿನ್ನ ವ್ಯಕ್ತಿತ್ವದಿಂದ ಇಡೀ ಕರ್ನಾಟಕದ ಜನತೆಯ ಮನವನ್ನು ಗೆದ್ದಿದ್ದರು. ಜನಪ್ರಿಯ ಗಾಯಕ ಮತ್ತು ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಅವರು ತಮ್ಮ ಹಾಡುಗಳು ಮತ್ತು ಸೌಮ್ಯ ಸ್ವಭಾವದಿಂದ ಬಿಗ್ ಬಾಸ್ ಸೀಸನ್ 5ರಲ್ಲಿ ವಿಜೇತರಾದರು. ಬೇರೆ ಸ್ಪರ್ಧಿಗಳಾರು ಹೆಚ್ಚಿನ ಸ್ಪರ್ಧೆಯನ್ನು ನೀಡುವಲ್ಲಿ ವಿಫಲರಾಗಿದ್ದರು. ಸೀಸನ್ 6ರಲ್ಲಿ ಕೃಷಿ ಹಿನ್ನೆಲೆಯಿಂದ ಬಂದ ಶಶಿಕುಮಾರ್ ರವರು ತಮ್ಮ ಗ್ರಾಮೀಣ ಸೊಗಡಿನ ಸರಳತೆಯಿಂದ ಜನರ ಪ್ರೀತಿ ಗಳಿಸಿ ವಿಜೇತರಾಗಿ ಹೊರಹೊಮ್ಮಿದರು. ಈ ಸೀಸನ್ ಅಲ್ಲೂ ಕೂಡ ಬೇರೆ ಸ್ಪರ್ಧಿಗಳು ಸ್ಪರ್ಧೆ ನೀಡುವಲ್ಲಿ ವಿಫಲರಾಗಿದ್ದರು. ಸೀಸನ್ 7ರಲ್ಲಿ ನಟ ಮತ್ತು ಉದ್ಯಮಿ ಶೈನಿ ಶೆಟ್ಟಿ ಅವರು ಉತ್ತಮ ನಡವಳಿಕೆ ಮತ್ತು ಮನರಂಜನಾ ಗುಣದಿಂದ ವಿಜೇತರಾದರು. ಈ ಸೀಸನ್ ಅಲ್ಲಿ ಕುರಿ ಪ್ರತಾಪ್, ವಾಸುಕಿ ವೈಭವ್, ದೀಪಿಕಾ ದಾಸ್, ಭೂಮಿ ಶೆಟ್ಟಿ ಅವರು ಉತ್ತಮ ಆಟದ ಪ್ರದರ್ಶನವನ್ನು ನೀಡಿದ್ದರು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಂಜು ಪಾವಗಡರವರು ತಮ್ಮ ಹಾಸ್ಯ ಮತ್ತು ನಗುವಿನ ಶೈಲಿಯಿಂದ ಸೀಸನ್ 8ರ ವಿಜೇತರಾಗಿ ಹೊರಹೊಮ್ಮಿದರೆ, ಅರವಿಂದ್ ಕೇಪಿ ಅವರು ದೈಹಿಕ ಟಾಸ್ಕ್ಗಳಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಕನ್ನಡಿಗರ ಹೃದಯ ಗೆದ್ದು ಅತ್ಯುತ್ತಮ ಪ್ಲೇಯರ್ ಎಂಬ ಬಿರುದನ್ನು ಪಡೆದಿದ್ದರು. ರೂಪೇಶ್ ಶೆಟ್ಟಿ ಅವರು ಬಿಗ್ ಬಾಸ್ OTT ಮತ್ತು ಸೀಸನ್ 9 2ರಲ್ಲಿ ವಿಜೇತರಾದ ತುಳುನಾಡಿನ ಹೆಮ್ಮೆಯ ಆಟಗಾರ. ಈ ಸೀಸನ್ ನಲ್ಲಿ ತಮ್ಮ ಶಾಂತ ಸ್ವಭಾವ ಮತ್ತು ಪರಿಪೂರ್ಣ ತಂತ್ರಗಾರಿಕೆಯಿಂದ ರಾಕೇಶ್ ಅಡಿಗರ್ ಅವರು ಸೀಸನ್ 9ರ ಬೆಸ್ಟ್ ಪ್ಲೇಯರ್ ಎನಿಸಿಕೊಂಡಿದ್ದರು. ಸೀಸನ್ 10ರ ವಿನ್ನರ್ ಕಾರ್ತಿಕ್ ಮಹೇಶ್ ತಮ್ಮ ಅತ್ಯುತ್ತಮ ಆಟ ಮತ್ತು ಹೋರಾಟ ಮನೋಭಾವದಿಂದ ವಿಜೇತರಾದರೆ, ಬಿಗ್ ಬಾಸ್ ಮನೆಯಲ್ಲಿ ಸಂಗೀತ ಶೃಂಗೇರಿ ಮತ್ತು ವಿನಯ್ ಗೌಡರವರ ನಡುವಿನ ತೀವ್ರ ಪೈಪೋಟಿ, ನೇರ ನಡೆ ಮತ್ತು ಟಾಸ್ಕ್ ಇಡೀ ಸೀಸನ್ಗೆ ದೊಡ್ಡ ಮೈಲೇಜ್ ಅನ್ನು ತಂದುಕೊಟ್ಟಿತ್ತು. ಬಿಗ್ ಬಾಸ್ ಸೀಸನ್ 11ರ ವಿಶೇಷತೆ ಎಂದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ತಮ್ಮ ಮುಗ್ಧತೆ ಹಾಗೂ ಅಸಲಿ ಗ್ರಾಮೀಣ ಸೊಗಡಿನಿಂದ ಹನುಮಂತರವರು ಕೋಟ್ಯಾಂತರ ಓಟು ಪಡೆದು ಇತಿಹಾಸ ಸೃಷ್ಟಿಸಿದ್ದರು. ಸೀಸನ್ 12 ಬಹಳ ಪ್ರಸಿದ್ಧಿ ಪಡೆದ ಸೀಸನ್. ಇದಕ್ಕೆ ಪ್ರಮುಖ ಕಾರಣಕರ್ತರೆಂದರೆ ಗಿಲ್ಲಿ ನಟ. ವೀಕ್ಷಕರ ಭಾರಿ ಬೆಂಬಲದೊಂದಿಗೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಜನಪ್ರಿಯ ಸ್ಪರ್ಧಿ ಗಿಲ್ಲಿ ನಟ ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಮತ್ತು ಸರಳತೆಯಿಂದ ಜನರ ಮನಗೆದ್ದು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಇನ್ನೋರ್ವ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರು ಇಡೀ ಸೀಸನ್ನಲ್ಲಿ ಪ್ರಬಲ ಫೈಟ್ ನೀಡಿ ಬೆಸ್ಟ್ ಪ್ಲೇಯರ್ ಆಗಿ ಹೊರಹೊಮ್ಮಿದ್ದರು. ಈಗ ಬಿಗ್ ಬಾಸ್ 13ರ ಆರಂಭದ ಕ್ಷಣಗಣನೆ ಆರಂಭವಾಗಿದೆ. ಈ ಸೀಸನ್ ನಲ್ಲಿ ಯಾರು ಸ್ಪರ್ಧಿಗಳು ಬರುತ್ತಾರೆ ಮತ್ತು ಯಾರು ಉತ್ತಮ ಪ್ರದರ್ಶನವನ್ನು ನೀಡುತ್ತಾರೆ ಎಂಬುದನ್ನು ಕಾದು ನೋಡೋಣ. ನಮಸ್ಕಾರ.